ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಕಾಂಗ್ರೆಸ್ನಿಂದ ಎನ್ಐಆರ್ ಕುರಿತು ತರಬೇತಿ ಕಾರ್ಯಾಗಾರ. ಕಾಂಗ್ರೆಸ್ ಮತದಾರರ ಸೇರಿಸಲು ಪ್ರಯತ್ನಿಸಿದರೆ ಬಿಜೆಪಿ ಪಟ್ಟಿಯಿಂದ ತೆಗೆಯಲು ಪ್ರಯತ್ನಿಸುತ್ತಿದೆ ಎಂದ ಕಿಮ್ಮನೆ ರತ್ನಾಕರ್. ನಿಮ್ಮ ಬೂತ್ ಗೆದ್ದರೆ ಚುನಾವಣೆ ಗೆದ್ದಂತೆ ಎಂದ ಆಯನೂರು ಮಂಜುನಾಥ್. ಕೇಚಿಕೊಪ್ಪ ತಡಗಳಲಿಯಲ್ಲಿ ಪಕ್ಷಿಧಾಮಕ್ಕೆ ಏರಿಸಿದ ಅರಣ್ಯ ನಾಶ. ಬಡ ಕುಟುಂಬಗಳಿಗೆ ಅರಣ್ಯ ಇಲಾಖೆಯಿಂದ ಅನ್ಯಾಯ. ದರ್ಪ ಮೆರೆದ ಅರಣ್ಯಾಧಿಕಾರಿಗಳನ್ನು ಅಮಾನತು ಮಾಡದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ ಮಂಜಪ್ಪ. ನಗರಸಭೆ ನಿಕಟಪೂರ್ವ ಸದಸ್ಯ ಟಿಪ್ಟಾಪ್ ಬಶೀರ್ ಜನ್ಮದಿನ. ಅಭಿಮಾನಿಗಳಿಂದ ರೋಗಿಗಳಿಗೆ ಹಣ್ಣು ವಿತರಣೆ. ಈಗ ಸುದ್ದಿಯ ವಿವರ. ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗೆ ಹಾಕುವ ತಂತ್ರದ ಭಾಗವೇ ಎಸ್ಐಆರ್. ನಾವು ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಉಳಿಸಬೇಕು ಎಂಬ ಪ್ರಯತ್ನ ನಡೆಸಿದರೆ ಬಿಜೆಪಿಯವರು ಮತದಾರ ಪಟ್ಟಿಯಿಂದ ಅರ್ಹ ಮತದಾರರನ್ನು ಹೊರಗೆ ಹಾಕುವ ಸಂಚು ರೂಪಿಸಿದ್ದಾರೆ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಬುಧವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮಾಜಿ ಸಂಸದ ಆಯನೂರು ಮಂಜುನಾಥ್ ಮಾತನಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಮುಖರಾದ ಪ್ರಫುಲ್ಲ ಮಧುಕರ್, ಬಿಆರ್ ಜಯಂತ್, ಅನಿತಾ ಕುಮಾರಿ, ಕಲಗೋಡು ರತ್ನಾಕರ್, ಸುರೇಶ್ ಬಾಬು, ಉಷಾ, ಪ್ರಭಾವತಿ, ಸದ್ದಾಂ ದೊಡ್ಮನೆ, ಎಲ್ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ಕಬೀರ್ ಚಿಪ್ಲಿ, ದಿನೇಶ್ ಇನ್ನಿತರರು ಹಾಜರಿದ್ದರು. ಪ್ರತಿದಿನ ನಾನು 10-15 ದಿನದಿಂದ ನೋಡ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರು ಬರ್ತಾರೆ, ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಬರ್ತಾರೆ, ಎಲೆಕ್ಟ್ ಆಗಿ ಮಾಡ್ತಾರೆ. ಅವರಿಗೆ ಇದ್ರ ಬಗ್ಗೆ ಏನು ವಿಚಾರನೇ ಗೊತ್ತಿಲ್ಲ. ಅವರೇನು ತಿಳ್ಕೊಂಡಿದ್ದಾರೆ ಅಂದರೆ, ಇವನ್ ಮಾಧ್ಯಮದ ಮಿತ್ರರು ಕೂಡ ಈ ನಾಡಿದ್ದು 30ನೇ ತಾರೀಕು ಸ್ಟಾರ್ಟ್ ಆಗುತ್ತಲ್ಲ ಪ್ರಕ್ರಿಯೆ, ಈ ದೇಶದ ಈ ರಾಜ್ಯದ ಪ್ರತಿಯೊಬ್ಬರು ಕೂಡ ಅರ್ಜಿ ಕೊಟ್ಟು ನೀವು ಮತದಾರರಾಗಬೇಕೇ ವಿನಃ ಕಾಗೋಡು ಸಾಹೇಬರದ್ದು ಸಹಿತ ಅರ್ಜಿ ಕೊಡಬೇಕಾಗತ್ತೆ. ಗೋಪಾಲ್ ಕೃಷ್ಣ ಅವರು ಕೂಡ ಅರ್ಜಿ ಕೊಡಬೇಕಾಗತ್ತೆ. ಅರ್ಜಿ ಕೊಡದೇ ಇದ್ರೆ ನಾನು ಎಲೆಕ್ಟ್ ಆಗಿದ್ದೀನಿ, ನಾನು ಸದಸ್ಯ ಆಗಿದ್ದೀನಿ, ನಾನು ಮಾಜಿ ಮಂತ್ರಿ, ಇವು ಯಾವ ಲೆಕ್ಕಕ್ಕೆ ಬರಲ್ಲ. ಯುವರ್ ನೇಮ್ ವಿಲ್ ಬಿ ಡೆಲೀಟೆಡ್. ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುತ್ತೆ. ನೀವು ಈ ದೇಶದ ಮತದಾರರಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಈಗ ಇವರು ತಂದಿರತಕ್ಕಂಥ ಕಾನೂನು. ಏನ್ ಕಾನೂನು ತಂದಿದ್ದಾರೆ? ಸಂವಿಧಾನಬದ್ಧವಾಗಿ ತಂದಿರತಕ್ಕಂಥ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದನ್ನ ಇದನ್ನು ಮಾಡಿದ್ದಾರೆ. ಹಿಂದೆ ಆಗಿರ್ಲಿಲ್ವಾ? ಹಿಂದೆನೂ ಆಗಿತ್ತು. ಹಿಂದೆ ಯಾರು ಮೊದಲನೇ ಚುನಾವಣಾ ಆಯುಕ್ತರಿದ್ರು, ಚುನಾವಣಾ ಆಯೋಗದ ಕಮಿಷನರ್ ಏನಿದ್ರು ದೇಶದ, ಅವರು ಏನು ಮಾಡಿದ್ರು ಅಂದರೆ 47ನೇ ಇಸ್ವಿ ನಂತರದಲ್ಲಿ ಯಾರು ನಮಗೆ ಸ್ವಾತಂತ್ರ್ಯ ಬಂತು, 52-52ರಲ್ಲಿ ಚುನಾವಣೆ ಆಯಿತು. ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾರೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಬಾರದು. ಯಾರಿಗೆ 22 ವರ್ಷ ವಯಸ್ಸಾಗಿದೆ, 24 ವಯಸ್ಸಾಗಿದೆ, ಅವರೆಲ್ಲರೂ ಕೂಡ ಈ ದೇಶದ ಮತದಾರರ ಪಟ್ಟಿಯೊಳಗೆ ಇರಬೇಕು. ಅವರು ಅಕ್ಷರ ಬರೋರು ಇರಲಿ, ಅಕ್ಷರ ಬರದೇ ಇದ್ದವ್ರು ಇರಲಿ, ಭಾಷೆ ಇದೆಯೋ ಇಲ್ಲೋ, ಪ್ರತಿಯೊಬ್ಬರಿಗೂ ಕೂಡ ಅವನು ಮೆಜಾರಿಟಿ ಹೊಂದಿದ್ದಾನೆ ಅಂದರೆ ಅವರಿಗೆ ಮತದಾನದ ಹಕ್ಕು. ಅಂದರೆ ಈ ದೇಶದ ಪ್ರತಿಯೊಬ್ಬರು, ಅವತ್ತು 33 ಕೋಟಿ ಜನಸಂಖ್ಯೆ, ಅವರೆಲ್ಲರಿಗೂ ಕೂಡ ಅವತ್ತಿನ ಚುನಾವಣಾ ಆಯುಕ್ತರು ಏನು ದೇಶದ ಆಯುಕ್ತರು ಕಾನ್ಸಂಟ್ರೇಟ್ ಮಾಡಿದ್ದು ಏನು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಕೂಡ ಒಬ್ಬ ಮತದಾರರು ಕೂಡ ಹೊರಗುಳಿಬಾರದು ಅಂತ. ಅದು ಚುನಾವಣಾ ನೀತಿ. ಆಗ ಶಿವಕುಮಾರ್ ಸೇನನ್ನವರು ಅದನ್ನ ಆರಂಭ ಮಾಡಿದ್ರು. ಅವರೇ ಮೊದಲನೇ ಇದು. ಈಗ ಎಷ್ಟು ಜನ ಹೊರಗೆ ಹಾಕಕ್ಕಾಗತ್ತೆ ಅಂತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಎದುರುಗಡೆ ನಿಂತಿದೆ. ಮಾಧ್ಯಮದ ಮಿತ್ರರು ಇದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ನಾನು ಪತ್ರಿಕೆಗಳನ್ನು ಓದ್ತೀನಿ, ಸುಮಾರು 152 ಚಾನಲ್ಗಳನ್ನು ನೋಡಿದ್ದೇನೆ. ಇದ್ರ ಬಗ್ಗೆ ಅದು ಮಾಡಿದ್ದು ತಪ್ಪು ಅಂತ ಹೇಳಿದ್ದು ಬಹಳ ಕಡಿಮೆ ನಾನು ನೋಡಿದ್ದು. ಇದು ಸರಿ ಇದೆ ಅಂತಕ್ಕಂಥ ಯೋಚನೆ ಬಂದಿದ್ದಾರೆ. ಇದು ಸರಿ ಇದೆ, ಇವ್ರು ಮಾಡಿದ್ರೆ ಸರಿ ಇದೆ ಅಂತ. ಅಂದರೆ ಆ ಓನರ್ಸ್ ಹೇಳಿದಕ್ಕೆ ಇವ್ರು ಆ ರೀತಿ ಬರೀತಾರೋ ಅಥವಾ ಇವರು ಸ್ವಇಚ್ಛೆ ಆಗಿದೆಯೋ ಗೊತ್ತಿಲ್ಲ. ನಾನು ಸುಮ್ಮನೆ ನಿಮಗೆ ಹೇಳ್ತೇನೆ, SSLC ಎಕ್ಸಾಮ್ ಕಟ್ಟಿ ಅಂದ ತಕ್ಷಣನೇ 30ನೇ ತಾರೀಕು ಲಾಸ್ಟ್ ಡೇಟ್ ಅಂದ ತಕ್ಷಣನೇ ನಿಮಗೆ ಮುಂದೆ ಪರೀಕ್ಷೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಹಾಲ್ ಟಿಕೆಟ್ ಕೊಡೋಕ್ಕಾಗಲ್ಲ, ಆ ನಂತರ ಬಂದ್ರಾಗಲ್ಲ ಅಂತ ಹೇಳ್ತೀವಿ. ಇದು ಆ ರೀತಿ ಇದೆ, ಆ ರೀತಿ ಅಲ್ವಲ್ಲ.
ಈಗ ನಿಮಗೆ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಯಾರಿಗೆ ಮತದಾನ ಹಕ್ಕು ಪಡೆಯುವಂತ ಅಧಿಕಾರ ಇದೆ, ವಯಸ್ಸಾಗಿದೆ, ಅವರಿಗೆ ಅವಕಾಶ ಇರೋದು ಒಂದೇ ತಿಂಗಳು. ಇವರೇ ಊರು ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಕಾನೂನಲ್ಲ. ನಾನು ಹೇಳೋದು ಯಾತಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 4 ತಿಂಗಳು ಕೊಡ್ಲಿ, ಏನ್ ತೊಂದರೆ ಆಗತ್ತೆ? ಈ ಚುನಾವಣೆಗೆ ಅದಾಗಬೇಕು ಅನ್ನೋದೇನಿದೆ? ಒಬ್ಬ ಮತದಾರರ ಹಕ್ಕನ್ನ ಕಳೀಲಿಕ್ಕೆ ಯಾಕಷ್ಟು ಆತುರ ನಿಮ್ಗೆ? ನಾನು ಹೇಳ್ತೇನೆ, 1 ತಿಂಗಳಿಗೆ ನನಗೆ ಕೊಡಕ್ಕಾಗಿಲ್ಲ. ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ನಂತರ ಹೇಳ್ತೇನೆ. ನಾನು ಏನೇನು ಸಮಸ್ಯೆಗಳು ಎದುರಾಗುತ್ತೆ ನಿಮ್ಗೆಲ್ಲರಿಗೂ ಕೂಡ ಅಂತ. ನನಗೆ ಆಶ್ಚರ್ಯ ಆಗಿದೆ ಏನಂದ್ರೆ, ಮಾಧ್ಯಮದ ಮಿತ್ರರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಾವೆಲ್ಲರೂ ಅರ್ಜಿ ಕೊಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಇದಕ್ಕೇನು ಹೇಳ್ತೀರಾ ನೀವು? ಈಗಲೂ ಕೂಡ ಬಹಳಷ್ಟು ಜನರಿಗೆ ಗೊತ್ತಾಗಿಲ್ಲ. ನಾವು ಎಲ್ಲರೂ, ಈ ದೇಶದ ಎಲ್ಲ ಪ್ರಜೆಗಳು ಕೂಡ ಹೊಸದಾಗಿ ಇದ್ರೊಳಗೆ ಬರಬೇಕು, ಮತದಾರ ಪಟ್ಟಿಗೆ ಬರಬೇಕು ಅನ್ನೋದ್ರೊಳಗಿಲ್ಲ. ಯಾವ ಸ್ವಲ್ಪ ಜನ 50 14ರಲ್ಲಿ ದಯಮಟ್ಟಾಗಿ ತಮ್ಮ ಬೂತ್ ಸಂಖ್ಯೆ 86. ಎಷ್ಟು ಜನ ಮತದಾರರಿದ್ದಾರೆ? 976. ವೆರಿ ಗುಡ್. ಅದರ ಮಹಿಳೆಯರು ಎಷ್ಟು? ಎಕ್ಸಾಕ್ಟ್ ಹೇಳಬೇಕು. ಮಹಿಳೆಯರು ಎಷ್ಟು, ಪುರುಷರು ಎಷ್ಟು? ಓಕೆ, ನೋ ಪ್ರಾಬ್ಲಮ್. ಅದು ಎಷ್ಟು ಬ್ಯಾಕ್ವರ್ಡ್ ಎಷ್ಟು? ತಮ್ಮ ಉದಾಹರಣೆ ಬಳಕೊಂಡ್ರೆ, ಇದನ್ನು ಅಧ್ಯಯನ ಮಾಡಬೇಕಿದ್ದರೆ ನಾವು ಈ SI ಅನ್ನು ಗೆಲ್ಲುವುದಿಲ್ಲ. ಮೊದಲು ನನ್ನ ಬೂತಲ್ಲಿ ಪಾಸ್ ಅಂದ್ರೆ ಮೊದಲು ನನ್ನ ವೋಟರ್ ಲಿಸ್ಟ್ ಅನ್ನು ಓದಬೇಕು. ಅದಕ್ಕೆ 1,000 ಹೆಸರುಗಳಿದ್ರೆ, 980 ಇದ್ರೆ ಆ 980 ಕೂಡ ಕೂತು ಓದಬೇಕು. ವೋಟರ್ ಲಿಸ್ಟ್ ಅನ್ನು ಓದುವುದಿಲ್ಲ. ಬಹುಮಾನಿಕರೇ ಅಲ್ಲಬಿಟ್ಟು ಓದುವುದಿಲ್ಲ. ಕೆಲವು ವೋಟರ್ ಲಿಸ್ಟ್ ನೋಡಿದ್ರೆ ಹೆಸರುಗಳನ್ನು ನೋಡ್ತಾರೆ, ಹೆಸರು ಕೇಳಬೇಕಾದ್ರೆ ಎಲ್ಲಿಂದ ಓದುತ್ತಾರೆ. ಒಂದು ಬೂತಲ್ಲಿ ನಾನು ಇದ್ದೇನೆ, ಜವಾಬ್ದಾರಿ ಅಲ್ಲಿ ಯಾರು ರುಟ್ಮಕ್ಕ ಯಾರ ಯಾವ ಜಾತಿ, ಯಾವ ಜನಾಂಗ, ಆಕೆ ಬಿಜೆಪಿ ಹೋಗ್ತಾರೋ ಕಾಂಗ್ರೆಸ್ ಹೋಗ್ತಾರ, ದಳದ ಹೋಗ್ತಾರೆ, ಅಥವಾ ಈ 3 ಕಮಿಟಿ ಆಗಿಲ್ಲ. ಯಾರಿಗೂ ಎಲ್ಲರೂ ಎಲ್ಲ ಪಾಠ ಸೇರಿಲ್ಲ. ಆ ಥರ ಒಂದು ಬೂತ್ ಒಳಗೆ ಇರ್ತಕ್ಕಂಥ 1,000 ಸರಾಸರಿ 150-200 ಮನೆಗಳು, 200 ಮನೆಗಳನ್ನು ನಾವು ಯಾವತ್ತಾದರೂ ಭೇಟಿ ಮಾಡಿದ್ದೇವ. ಮನೆಗಳನ್ನು ನೇರ ಹೋಗಿ ಅಲ್ಲಿ ಹೋಗಲಿಕ್ಕೆ ನಮಗೆ ಅವರ ಸಂಪರ್ಕ ಬರುವುದಿಲ್ಲ. ಆ ಮನೆಯವರ ವಿವರಗಳು ಗೊತ್ತಾಗುವುದಿಲ್ಲ. ಅವರ ರಾಜಕೀಯ ಒಲವು ಮತ್ತು ನಿಲುವುಗಳು ಗೊತ್ತಾಗುವುದಿಲ್ಲ. ಯಾವ ಕಾರ್ಯಕರ್ತ ಬೂತಲ್ಲಿ ಹೀಗೆ ಹೋಗುತ್ತಾನೆ ಅವನು ಮಾತ್ರ ಚುನಾವಣೆಯನ್ನು ಗೆಲ್ಲಿಸಬಲ್ಲ. ನಾವು ಚುನಾವಣೆಯನ್ನು ಗೆಲ್ಲುವುದು ಬೇರೆ ಎಲ್ಲೋ ಅಲ್ಲ. ನಮ್ಮ ಬೂತಲ್ಲಿ ನಾವು ಗೆದ್ದರೆ ಇಡೀ ಕ್ಷೇತ್ರವನ್ನು ನಮ್ಮ ಬೂತಲ್ಲಿ ಸೋದರೆ ಇಡೀ ಕ್ಷೇತ್ರ ಸೋತ. ಹಾಗಾಗಿ ಪಕ್ಷಿಧಾಮ ನಿರ್ಮಿಸಲು ಮೀಸಲಿರಿಸಲಾಗಿದ್ದ ಅರಣ್ಯವನ್ನು ನಾಶಪಡಿಸಿರುವವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಜೊತೆಗೆ ಬಡ ರೈತರ ಬೇಲಿ ಕಿತ್ತ ಅರಣ್ಯಾಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸಂಯುಕ್ತ ರೈತ ಸಂಘದ ಅಧ್ಯಕ್ಷ MB ಮಂಜಪ್ಪ ಹಿರೇನೆಲ್ಲೂರು ಒತ್ತಾಯಿಸಿದ್ದಾರೆ. ಸಾಗರದ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ರಾಮಪ್ಪ ಶಿರವಾಳ, ಚಂದ್ರು, ಕನ್ನಪ್ಪ, ದಿನೇಶ್, ವೀರಭದ್ರ, ರಾಜು, ಪರಶುರಾಮ್, ರಾಚಪ್ಪ, ಜಗದೀಶ್ ಇನ್ನಿತರರು ಹಾಜರಿದ್ದರು. ತಡಗಳೆ ಗ್ರಾಮ, ಚೈಜಿಕಪ್ಪ ಗ್ರಾಮ ಇವೆರಡೂ ಜಂಟಿ ಗ್ರಾಮ. ಇಲ್ಲಿ 243ನೇ ಸರ್ವೆ ನಂಬರ್ಗೆ 600 ಎಕರೆ ಕಂದಾಯ ಭೂಮಿ ಐತಿ. ಈ ಕಂದಾಯ ಭೂಮಿ ಒಳಗೆ ಒಂದು 35 ಎಕರೆ ಅಷ್ಟು ಜಾಗದಾಗೆ ಈ ಮಳೆಗಾಲ ಟೈಮಿಗೆ ಕೋಟ್ಯಾಂತರ ಪಕ್ಷಿಗಳು ಬಂದು ಕೂರ್ತಾವ್. ಅಲ್ಲಿ ಪಕ್ಷಿಧಾಮ ಅಂತ ಏನ್ ನೇಮಕ ಇಲ್ಲ. ಬಂಗಾರಪ್ಪನವ್ರು ಒಂದ್ ಸುತ್ತ ಬಂದಾಗ ಏನ್ ಮಾಡಿದ್ರು, ಪಕ್ಷಿ ಬಾರಿ ಬರ್ತಾವ ಅಂದ್ರೆ ಕಂದಾಯ ಇಲಾಖೆಯರಿಗೆ ಒಂದು 25-30 ಎಕರೆ ನತೆಗೆ
ಕೊಟ್ರಿ ಗಿಡ ಹಚ್ಚಕ್ಕೆ ಅಂತ ಒಂದು ಹೇಳಿದ್ರು. ನಾನು ಅವಾಗ ಅವ್ರ ಜೊತೆಗೆ ಒಡನಾಟ ಇದ್ದಾಗ್ಲೂ ಗೊತ್ತಿತ್ತು ನನಗೆ ಆ ವಿಚಾರ. ಬಟ್ ಆದ್ರೆ ಇತ್ತೀಚೆಗೆ ಇದನ್ನೇ ಉಪಯೋಗಿಸ್ಕೊಂಡು ಈ ಕಂದಾಯ ಇಲಾಖೆ ಮೇಲೆ ಈ ತಡಗಳೆ ಗ್ರಾಮಸ್ಥರು 20 ಕುಟುಂಬ ಸರ್ಕಾರಿ ಜಾಗನ ಗದ್ದೆ ತಲೆವರ್ದ ಮಾಡ್ಕಿದ್ದಾರೆ. ಕೆಜಿ ಕಪ್ಪ ಗ್ರಾಮಸ್ಥರು ಒಂದು 30-40 ಜನ 243ನೇ ಸರ್ವೆ ನಂಬರ್ಗೆ ಅಕ್ರಮವಾಗಿ ಸರ್ಕಾರಿ ಜಾಗದಾಗ ಅವರು ಬೆಳೆ ಬೇಸಾಯ ಬೆಳೀತಾ ಇದ್ದಾರೆ. ಬಟ್ ಆದ್ರೆ ಈ ಎರಡೂ ಗ್ರಾಮದ ರೈತರನ್ನ ಒಂದೇ ಗ್ರಾಮದ ಟಾರ್ಗೆಟ್ ಯಾಕೆ ಮಾಡ್ಬೇಕು? ಇದ್ರ ಹಿನ್ನೆಲೆ ಯಾರ ಇದ್ದಾರೆ? ಇವರು ಜಮೀನು ಬಿಸ್ನಿಗದ್ದೆ ಅಂತ ಹೇಳಿ ತಡಗಳೆಗೆ 15ರಿಂದ 20 ಅಡಿ ನೀರು ತುಂಬಿಕೆ ಬಿಡ್ತೈತೆ ಅಲ್ಲಿ. ಇನ್ನು ಮಳೆಗಾಲ ಚಾಲು ಆದ ತಕ್ಷಣ ಇವರು ನಿಜವಾದ ಹಕ್ಕುದಾರಿ ಇರೋ ಜಮೀನ ಭತ್ತ ಬೆಳೆಯಕ್ಕೆ ಬರೋದಿಲ್ಲ. ಆ ಭತ್ತದ ತಲೆವಾರು ಜಮೀನಿಗೆ 3/4 ಎಕರೆ, 1 ಎಕರೆ, 2 ಎಕರೆ ಈ ತರ ಒಂದು 20 ಕುಟುಂಬಗಳು ಮಾಡ್ಕೊಂಡವು. ಉದ್ದೇಶ ಪೂರ್ವಕವಾಗಿ ಯಾರೋ ಹೇಳಿರೋ ಮಾತಿಗೆ ಇವ್ರದ್ದು 20 ಎಕರೆ ಏನು 1 ಎಕರೆ 2 ಎಕರೆ ಮಾಡ್ಕೊಂಡಾರಲ್ಲ, ಆ ಭೂಮಿ ಮೇಲೆ ಗಿಡನ ಫಾರೆಸ್ಟ್ ಇಲಾಖೆ ಯಾಕೆ ನಟ್ಟೈತಿ? ಆ ಫಾರೆಸ್ಟ್ ಇಲಾಖೆ ನಟ್ಟಿರೋ ಗಿಡದ ಮೇಲೆ ಇವ್ರು 3/4 ಎಕರೆ 1 ಎಕರೆಗೆ ಮೊನ್ನೆ ಇವ್ರದ್ದು ಗಡಿ ಗುರ್ತಕ್ಕೆ ಬೇಲಿ ಹಾಕಿದ್ರೆ ಮತ್ತೆ ಮೊನ್ನೆ ಫಾರೆಸ್ಟ್ ಇಲಾಖೆ ಬೇಲಿ ಕಿತ್ತೈತಿ. ಈ ಫಾರೆಸ್ಟ್ ಇಲಾಖೆ ಅಧಿಕಾರಿಗೆ ನೈತಿಕ ಏನಾದ್ರು ಜವಾಬ್ದಾರಿ ಇದ್ರೆ ಸರ್ಕಾರಿ ಜಾಗದಾಗ ದಿನಾನು ಅಕೇಶ ಮರ ಕಡ್ದು ಈ ಕಳ್ಳ ಅಧಿಕಾರಿಗಳಿಗೆ ದುಡ್ಡಿನ ಡೀಲ್ ಮಾಡಿ ದಿನ ಲೋಡ್ ಗಟ್ಲೆ ಹೋಗ್ತಾ ಇದಾವಲ್ಲ, ಅಂತ ಹಿಡಿಯ ತಾಕೋತಿಲ್ದಿರ ಈ DFO ಸಾಮಾನ್ಯ ಒಬ್ಬ ಅಧಿಕಾರಿಗೆ ಆಗದೆ ಇರೋ ಕೆಲಸ ಈ ರೈತರ ಮೇಲೆ ಯಾಕೆ ಈ ತರ ದೌರ್ಜನ್ಯ ಮಾಡ್ತಾರೆ ಇವರು? ಇಂಥ ಅಧಿಕಾರಿನ ಕೂಡಲೇ ಅಮಾನತುಗೊಳಿಸ್ಬೇಕು. CCF ಶಿವಮೊಗ್ಗ ಸಾಗರ ತಾಲೂಕು DFO ಮೇಲೆ ಕಾನೂನು ಕ್ರಮ ಜರುಗಿಸ್ತಾ ಇದ್ರೆ ನೆಕ್ಸ್ಟ್ CFO ಆಫೀಸ್ ಶಿವಮೊಗ್ಗದ ಮುಂಭಾಗ ಧರಣಿ ಸತ್ಯಾಗ್ರಹ ರೈತ ಸಂಘ ಮಾಡೋದಂತೂ ಗ್ಯಾರಂಟಿ. CF ಹನುಮಂತಪ್ಪ ಅವರಿಗೆ ನಾನು ವಾಟ್ಸಪ್ಪಿಗೆ ಇವನ್ನೆಲ್ಲ ಕಳಿಸಿನಿ, ಆದ್ರೂ ಅವರು ಗಮನ ತೆಗನಲ್ಲ. ದಯಮಾಡಿ ಈ ಫೋಟೋ ನೋಡ್ರಿ. ಸುಮಾರು 50 ಎಕರೆಗೆ ಪಕ್ಷಿ ಕೂರ ಜಾಗದಾಗೆ ಸಾವಿರಾರು ಮರ ಕಿತ್ತಾರೆ. ಇದು ಯಾರು ಕಿತ್ತರೋ ಅಂತ ಹೇಳಿ ಫಾರೆಸ್ಟ್ ಇಲಾಖೆಗೆ ಇನ್ನೂ ಕಂಡಿಡಿಯ ತಾಕೋತಿಲ್ ನಲಕಿ ಇಲಾಖೆ ಯಾಕೆ ಬೇಕು ನಮಗೆ? ಹೆಚ್ಚು ಕಡಿಮೆ ನಾನು ಸ್ಪಾಟ್ ಎನ್ಕ್ವೈರಿ ಮಾಡಿದಾಗ 100 ಮರಗಳು ಇದು ಬುಡಕಿತ್ತವು. ಇದನ್ನ ಅಲ್ಲಿರೋ ಫಾರೆಸ್ಟು ಗಾರ್ಡು ವಾಚರ್ನ ಸಸ್ಪೆಂಡ್ ಮಾಡಬೇಕು. ಸಾಗರ ತಾಲೂಕಿನಾಗ ಆಡಳಿತ ಮಾಡ್ತಕ್ಕಂಥ DFOನ ಅಮಾನತ್ನಾಗ ಇಟ್ಟು ತನಿಖೆ ಮಾಡ್ಬೇಕು. ಈ ಸಾವಿರಾರು ಮರ ಕಿತ್ತಾರೆ. ಈಗ ಈ ಹೋಗಿ ತಡಗಳೆ ಅಮಾಯಕ ರೈತರು ಇವ್ರು ನೋಡ್ರಿ, ಇವರು ಹೆಂಗಿದ್ದಾರೆ ಅಂತೇಳಿ 3/4 ಎಕರೆ 1 ಎಕರೆ ಮಾಡಿದ್ರ ಮೇಲೆ ಗಿಡ ನಟ್ಟು ದೌರ್ಜನ್ಯ ಮಾಡ್ತಾನಲ್ಲ ಈ DFO, ಇವನ್ನ ಕೂಡ್ಲೆ ಈ ರಾಜಕೀಯ ಶಕ್ತಿ ಸಾಗರ ತಾಲೂಕು ಸೊರಬ ತಾಲೂಕಿನಾಗ ಸತ್ತು ಐತಿ. ಈ ರಾಜಕೀಯ ಶಕ್ತಿ ಇದ್ದಿದ್ರೆ ಇವರಿಗೆ ಏನಾರು ಮೀಟ್ರು ಅನ್ನೋದಿದ್ದಿದ್ರೆ ನಿಜವಾಗ್ಲೂ ಈ ಅಮಾಯಕರದ್ದು ಆಗ್ಬಹುದು, ಕೆಜಿ ಕಪ್ಪದ ರೈತರದ್ದು ಆಗ್ಬಹುದು. ಏನ್ ಸಮಸ್ಯೆ ಅಂತ ಹೇಳಿ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಬಹುದಿತ್ತು. ಯಾರೋ ಒಬ್ಬ ಮಂತ್ರಿ ಅಂತೆ ಯಾರೋ ಟಿಪ್ ಟಾಪ್ ಬಶೀರ್ ಅಭಿಮಾನಿ ಬಳಗದ ವತಿಯಿಂದ ಮಂಗಳವಾರ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ಟಿಪ್ ಟಾಪ್ ಬಶೀರ್ ಅವರ ಜನ್ಮದಿನದ ಪ್ರಯುಕ್ತ ಉಪವಿಭಾಗೀಯ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಪ್ರಮುಖರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.